ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಬೇಬಿಗೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ, ಬೇಗ ಬೇಗ ಮುಗಿಸ್ಬಿಡೋಣ. ಸೊ ಬೇಬಿಗೆ ಫೇಸ್ ಕ್ರೀಮ್ ಸೆಬಾಮೆಟ್ ಅವ್ರದ್ದು ಯೂಸ್ ಮಾಡ್ತೀನಿ, ತುಂಬ ಸಾಫ್ಟ್ ಆ್ಯಂಡ್ ಗ್ಲೋಯಿಂಗಾಗಿ ಕಾಣಿಸ್ತಾನೆ. ಆ್ಯಂಡ್ ನೆಕ್ಸ್ಟ್ ಬಾಡಿ ಲೋಷನ್ ನಾನು ಡೈಲಿ ಮಿಸ್ ಮಾಡೋದಲ್ಲ ಅವನಿಗಂತೂ. ಆಫ್ಟರ್ ದಿ ಬ್ಯಾತ್ ನಾನು ಡೈಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ಡೈಪರ್ ಹೇಗಾದರೂ ಯೂಸ್ ಮಾಡೇ ಮಾಡ್ತೀನಿ. ಸೊ ಡೈಪರ್ ರ್ಯಾಶ್ ಕ್ರೀಮ್, ನೀವು ಅಷ್ಟೇ ಡೈಪರ್ ಯೂಸ್ ಮಾಡ್ತಾರೆ, ಡೈಪರ್ ರ್ಯಾಶ್ ಕ್ರೀಮ್ನ ಮಿಸ್ ಮಾಡಲೇಬೇಡಿ. ಆ್ಯಂಡ್ ಶಾಂಪೂ ಸೆಬಾಮೆಟ್ ಅವ್ರದ್ದೆ 5.5 pH ಬ್ಯಾಲೆನ್ಸ್ ಇರುತ್ತೆ, ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡೋದು. ಆ್ಯಂಡ್ ಪೌಡರ್ ನಾನು ಡೈಲಿ ಯೂಸ್ ಮಾಡೋಲ್ಲ, ಜಸ್ಟ್ ಓನ್ಲಿ ಅಕೇಶ್ನಲ್ ಪರ್ಪಸ್ ಅಷ್ಟೇ ಇಟ್ಕೊಂಡಿರೋದು. ಬೇಬಿಗೆ ಪೌಡರ್ ಜಾಸ್ತಿ ಯೂಸ್ ಮಾಡಿದ್ರೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಪೌಡರ್ ಯೂಸ್ ಮಾಡ್ತಾರೆ ಪ್ಲೀಸ್ ಸ್ವಲ್ಪ ಅವಾಯ್ಡ್ ಮಾಡಿ. ಆ್ಯಂಡ್ ಬೇಬಿ ಲಿಪ್ ಬಾಮ್, ಅದು ಸೆಬಾಮೆಟ್ ಅವ್ರದ್ದೆ. ನಾನು ಯಾಕೆ ಬೇಬಿ ಲಿಪ್ ಬಾಮ್ ಇಷ್ಟು ಬೇಗ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಅಂದರೆ ವೆದರ್ ಚೇಂಜ್ ಆಗ್ತಾ ಇರುತ್ತೆ, ಸೊ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಕಾಜಲ್ ಹಿಮಾಲಯ ಅವ್ರದ್ದು. ನನ್ನ ಮಗುಗೆ ನನಗೆ ಮಾಡೋದಂದರೆ ತುಂಬ ಇಷ್ಟ. ನಾನು ಎಲ್ಲೂ ಇಡೋಕ್ಕೆ ಹೋಗಲ್ಲ, ಕಣ್ಣತ್ರ ಎಲ್ಲ ಇಡ್ತಾ ಇರ್ತಾರೆ. ಪ್ಲೀಸ್ ನೀವು ಅವಾಯ್ಡ್ ಮಾಡಿ ಅದನ್ನೆಲ್ಲನೂ. ಕೈಯಲ್ಲಿಡೋದು, ಇಲ್ಲಿ ಮಗುಗೆ ಇದರಲ್ಲಿ ಲೆಡ್ ಇರುತ್ತೆ, ಓಕೆನಾ? ಲೆಡ್ ಇರೋದ್ರಿಂದನೂ ಕಣ್ಣಿಗೆ ಬಾಯೊಳಗಡೆ ಹೋದ್ರೆ ಪಾಪುಗೆ ಅಲ್ವಾ, ಕಣ್ಣಿಗೆ ಮೈನಾಗಿ ಇಡಬೇಡಿ. ಚಾಡ್ತಾ ಇದ್ದಾನೆ ಅವನು, ಬಿಕಾಸ್ ಪ್ಲೇಯಿಂಗ್ ಟೈಮ್ ಇದು. ಆ್ಯಂಡ್ ನಾನು ಮಿಮ್ಮಿ ಅವರ ಸಿಲಿಕಾನ್ ಫಿಂಗರ್ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಅಂದ್ಕೊಂಡಿರ್ತೀರಿ ಏನು ಅಷ್ಟು ಚಿಕ್ಕ ಪಾಪುಗೆ ಏನಕ್ಕೆ ಅಂದ್ಕೊಂಡಿದ್ದೀರಲ್ಲ. ನೋಡಿ, ಏನಕ್ಕೆ ಚಿಕ್ಕ ಪಾಪುಗೆ ಅಂದರೆ ಹಾಲು ಕುಡಿಯುತ್ತೆ ಅಲ್ವಾ, ನಾವು ಇವಾಗಿಂದನೇ ಯೂಸ್ ಮಾಡೋದ್ರಿಂದ ಅವ್ರಿಗೆ ಮುಂದೆ ಟೀತ್ ಇನ್ಫೆಕ್ಷನ್ಸ್ ಆಗಲಿ, ಆ ಉಳ್ಕಲ್ಲು ಅದು ಇದು ಹೇಳ್ತಾರಲ್ಲ, ಅದೆಲ್ಲ ಬರದೆ ನಾವೇ ಪ್ರಿವೆಂಟ್ ಮಾಡ್ಬೋದು. ನಾನು ಹುಟ್ಟಿದ್ದು 1 ವಾರದಿಂದನೂ ಶುರು ಮಾಡಿದ್ದೀನಿ. ಆ್ಯಂಡ್ ಸೆಟಾಫಿಲ್ ಸೋಪ್, ಎಲ್ಲ ಸೆಬಾಮೆಟ್ ಆದರೆ ಸೋಪ್ ಮಾತ್ರ ಏನು ಸೆಟಾಫಿಲ್ ಅನ್ನೋಕ್ಕೆ ಹೋಗಬೇಡಿ. ನನ್ನ ಪಾಪುಗೆ ಯಾವ್ದು ಸೆಟ್ ಆಗುತ್ತೋ ನಾನು ಅದು ಮಾತ್ರನೇ ಯೂಸ್ ಮಾಡೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ.